ಜೀವನದಲ್ಲಿ ನೆನಪಿಟ್ಟಿಕೋ, ನೇರವಾಗಿ ಮಾತನಾಡು, ಸತ್ಯವನ್ನೇ ಮಾತನಾಡು, ಮುಖಕ್ಕೆ ಮುಖ ಕೊಟ್ಟು ಮಾತನಾಡು. ನಿನ್ನವರೆಂದು ಕರೆಸಿಕೊಳ್ಳುವವರು ನಿನ್ನನ್ನು ಅರ್ಥ ಮಾಡಿಕೊಳ್ತಾರೆ, ಆದರೆ ಹೆಸರಿಗೆ ಮಾತ್ರ ನಿನ್ನವರು ಅಂತ ಎಂದು ಕರೆಸಿಕೊಳ್ಳುವವರು ನಿನ್ನಿಂದ ಯಾವಾಗಲೂ ದೂರ ಆಗ್ತಾನೆ ಹೋಗ್ತಾರೆ. ಹಾಗೆ 1000 ಜನರನ್ನು ನಂಬುವ ಮೊದಲು ನಿನ್ನನ್ನು ನೀನು ನಂಬು. ಯಾಕೆ ಅಂದರೆ ನೀನು ನಿಂತಿರೋದು ನಿನ್ನ ಕಾಲ ಮೇಲೆ ಹೊರತು ಯಾರ ಆಧಾರದಿಂದಲೂ ಅಲ್ಲ. ಮೊದಲು ನಿನ್ನನ್ನು ನೀನು ಗೆಲ್ಲು, ನಂತರ ಜಗತ್ತನ್ನೇ ಗೆಲ್ಲಬಹುದು. ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸುವ ಆತ್ಮಬಲ ನಿನ್ನಲ್ಲಿ ಇರಬೇಕು. ಅಳುತ್ತಾ ಬದುಕುವುದಕ್ಕಿಂತ ಅರಳುತ್ತಾ ಬದುಕಬೇಕು. ಅದಕ್ಕೆ ದೊಡ್ಡವರು ಹೇಳುತ್ತಾರೆ, ಮೊದಲು ನಿನ್ನನ್ನು ನೀನು ಪ್ರೀತಿಸು, ನಿನ್ನನ್ನು ನೀನು ನಂಬು ಅಂತ. ಹಾಗಾಗಿ ಮೊದಲು ನಿನ್ನ ಬಗ್ಗೆ ನೀನು ಗಮನ ಕೊಡು, ಮೊದಲು ನಿನ್ನನ್ನು ನೀನು ಬೆಂಬಲಿಸು, ಮೊದಲು ನಿನ್ನನ್ನು ನೀನು ಗೌರವಿಸು. ಆಗ ಇಡೀ ಜಗತ್ತೇ ನಿನ್ನನ್ನು ಗೌರವಿಸುತ್ತದೆ. ನಿಜವಾದ ಸತ್ಯ ಏನು ಗೊತ್ತಾ? ಹಣವಿಲ್ಲದ ಪುರುಷನನ್ನು ವೇಶ್ಯೆ ತೊರೆಯುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ, ಹಾಗೆ ಹಣ್ಣು ಬಿಡದ ಮರಗಳನ್ನು ಪಕ್ಷಿಗಳು ತೊರೆಯುತ್ತವೆ. ಪ್ರಪಂಚದಲ್ಲಿ ಎಲ್ಲರೂ ತಮ್ಮ ತಮ್ಮ ಲಾಭವನ್ನೇ ನೋಡುತ್ತಾರೆ. ಎಲ್ಲಿಯವರೆಗೆ ನಮ್ಮಲ್ಲಿ ಜನರಿಗೆ ಬೇಕಾದದ್ದು ಇರುತ್ತೋ ಅಲ್ಲಿಯವರೆಗೆ ಮಾತ್ರ ನಮಗೆ ಬೆಲೆ. ಹಾಸಿಗೆ ನಿನ್ನನ್ನು ಅಸಹ್ಯ ಪಡುವ ಮುನ್ನ ನಿನ್ನ ಆಲಸ್ಯವನ್ನು ನೀನು ಬಿಡು. ಕನ್ನಡಿ ನಿನ್ನ ಪ್ರಶ್ನಿಸುವ ಮುನ್ನ ಉತ್ತರವನ್ನು ಹುಡುಕು. ನಿನ್ನ ನೆರಳು ನಿನ್ನ ಬಿಡುವ ಮುನ್ನ ನೀನು ಬೆಳಕಿಗೆ ಬಾ. ಕಣ್ಣೀರು ಸುರಿಸುವುದರಿಂದಲ್ಲ, ಬೆವರು ಸುರಿಸುವುದರಿಂದ ಚರಿತ್ರೆಯನ್ನು ಸೃಷ್ಟಿಸಬಹುದು. ನಿನ್ನ ಶ್ರಮ ಇಲ್ಲಿ ನಿರಂತರವಾಗಿರಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಸಿಗ್ತೀನಿ. ಧನ್ಯವಾದಗಳು.